ಶರಣ್ ಗಿಫ್ಟ್ ಮಾಡಿದ್ದು ವಾಚ್ನ ತೋರಿಸ್ತೀನಿ. ಸನ್ ಮತ್ತು ಮೂನ್ ಇದೆ. ವಾಚಿಗೆ ಇನ್ವೆಸ್ಟ್ ಮಾಡಿಲ್ಲ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇತ್ತೀಚೆಗೆ ಸುಮಾರಷ್ಟು ರಿಕ್ವೆಸ್ಟ್ ಬರ್ತಿರೋದು ಅಂದರೆ ನಿಮ್ಮ ವಾಚ್ ಕಲೆಕ್ಷನ್ಸ್ನ ತೋರಿಸಿ ಅಂತ. ಇನ್ಫ್ಯಾಕ್ಟ್ ನಾನು ಮುಂಚೆನೂ ಕೂಡ ಶೇರ್ ಮಾಡಿದ್ದೀನಿ, ಬಟ್ ಸ್ಟಿಲ್ ರಿಪೀಟೆಡ್ ಆಗಿ ಆ ಕ್ವೆಶನ್ಸ್ ರೈಸ್ ಆಗ್ತಿದೆ. ಸೊ ಹಾಗಾಗಿ ವೈ ನಾಟ್ ಇವತ್ತು ಹಾಗೆಯೇ ಸುಮ್ಮನೆ ಮನೇಲಿದ್ದೆ, ಸ್ವಲ್ಪ ಬೋರ್ ಆಗ್ತಿತ್ತು. ಹಾಗಾಗಿ ಇದಾದರೂ ಶೂಟ್ ಮಾಡೋಣ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಇವಾಗ ಊರಲ್ಲಿದ್ದೀನಿ, ಅಮ್ಮ ಮನೇಲಿದ್ದೀನಿ. ಸೊ ಇಲ್ಲೂ ಅಷ್ಟೇ ಸ್ವಲ್ಪ ವಾಚಸ್ನ ಇಲ್ಲಿ ಇಟ್ಟಿರ್ತೀನಿ, ಸ್ವಲ್ಪ ವಾಚಸ್ ನಮ್ಮ ಮನೇಲಿ ಇಟ್ಟಿರ್ತೀನಿ. ಬಿಕಾಸ್ ಒಂದೊಂದ್ಸರಿ ಇಲ್ಲಿಂದನೇ ಯಾವುದಾದ್ರು ಫಂಕ್ಷನ್ಗೆ ಹೋಗಬೇಕಾಗುತ್ತೆ, ಆಗ ನನಗೆ ಬೇಕಾಗಿರೋ ಅಂಥದ್ದು ಬೇಕಲ್ವ. ಸೊ ಹಾಗಾಗಿ ನೋಡಿ ಅಲ್ಲೂ ಕೂಡ ಇಟ್ಟಿರ್ತೀನಿ, ಇಲ್ಲೂ ಕೂಡ ಇಟ್ಟಿರ್ತೀನಿ. ಸೊ ಇವತ್ತು ಯಾವುದೆಲ್ಲ ಇದೆ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೊಂದು 3-4 ಪೇರ್ ನಾನು ಊರಲ್ಲಿ ಇಟ್ಟಿದ್ದೀನಿ. ಸೊ ಅಲ್ಲಿ ಯಾವಾಗಾದ್ರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡೈಲಿ ವ್ಲಾಗ್ ಅಂತ ಮಾಡಿದಾಗ. ಸೊ ಇವತ್ತು ಬಂದು ಒಂದು 5 ವಾಚಸ್ ಏನೋ ಇದೆ. ಈ ಥರ ಒಂದು ಬಾಕ್ಸಿಗೆ ಹಾಕಿ ಎಲ್ಲ ಇಟ್ಟು ಹೋಗಿರ್ತೀನಿ, ಬಿಕಾಸ್ ಮಿಸ್ ಆಗಬಾರ್ದು ಅಂತ. ನೋಡ್ಬೋದು ಇಲ್ಲಿ ಎಲ್ಲ ವಾಚಸ್ಸು ಈ ಥರ ಇಟ್ಟು ಹೋಗಿರ್ತೀನಿ. ಆ್ಯಕ್ಚುಲಿ ಹಿಂಗೆ ಇಡಬಾರ್ದು. ನನ್ನ ಹತ್ರ ವಾಚ್ ಬಾಕ್ಸು ಕೂಡ ಇದೆ. ಲಾಸ್ಟ್ ಟೈಮ್ ನಾನು ವಾಚ್ ಬಾಕ್ಸ್ನ ತೊಗೊಂಡಾಗೂ ಕೂಡ ಶೇರ್ ಮಾಡಿದ್ದೆ. ಬಟ್ ಏನಂದರೆ ಅರ್ಜೆಂಟಲ್ಲಿ ತೆಗ್ದಿರ್ತೀನಿ, ಅದಕ್ಕೆ ಇಡೋಕ್ಕೆ ಹೋಗಲ್ಲ. ಇದರಲ್ಲಿ ಯಾವುದ್ರಲ್ಲಾದರೂ ಇಟ್ಟು ಹೋಗ್ಬಿಟ್ಟಿರ್ತೀನಿ. ಸೊ ಆ ರೀತಿ, ಇಲ್ಲಾಂದರೆ ಅಲ್ಲೇ ಎಲ್ಲಾದರೂ ಈಚೆ ಇಟ್ಟಿರ್ತೀನಿ, ನಾವಮ್ಮ ತೊಗೊಂಬಂದು ಇದಕ್ಕೆ ಹಾಕಿರ್ತಾರೆ. ಆ ಥರ ಫಸ್ಟ್ ವಾಚ್ ಅಂತ ತೋರಿಸ್ಲಾ ಅಥವಾ ಸ್ಪೆಷಲ್ ವಾಚ್ ಅಂತ ತೋರಿಸ್ಲಾ? ಓಕೆ ಫೈನ್, ಫಸ್ಟ್ ವಾಚ್ ಅಂತಲೇ ತೋರಿಸ್ತೀನಿ. ನನ್ನ ಫಸ್ಟ್ ವಾಚ್ ಬಂದು ಇದು ಅಂದರೆ ಬ್ರ್ಯಾಂಡಿಂದು ಅಂತ ನಾನು ತೊಗೊಂಡಿದ್ದಂಥ ಫಸ್ಟ್ ವಾಚ್ ಇದು. ನೋಡ್ಬೋದು ಇಲ್ಲಿ ಈ ಥರ ಇದೆ. ಇದು ವೆಸ್ಟರ್ನ್ ವೇರ್ಗೂ ಆಗುತ್ತೆ, ಮತ್ತು ಇಂಡಿಯನ್ ವೇರ್ ಅಥವಾ ಎಥ್ನಿಕ್ ವೇರ್ಗೂ ಕೂಡ ಇದು ಸೆಟ್ ಆಗುತ್ತೆ ಅಂತ ಇದನ್ನು ತೊಗೊಂಡಿದ್ದು. ಇದನ್ನು ನಾನು ಮೋಸ್ಟ್ ಪ್ರಾಬಬ್ಲಿ ನಾನು ಕಾಲೇಜಿಗೆ ಹೋಗಬೇಕಾದ್ರೆ ಮೋಸ್ಟ್ ಪ್ರಾಬಬ್ಲಿ ಇಂಜಿನಿಯರಿಂಗ್ ಫಸ್ಟ್ ಇಯರು ಅಥವಾ PU ಅಲ್ಲಿ ತೊಗೊಂಡಿದ್ದು, ಎಕ್ಸಾಕ್ಟಾಗಿ ನೆನಪಿಲ್ಲ. ಬಟ್ ಇದನ್ನು ನಾನು ಕಾಲೇಜಿಗೆ ಹೋಗಬೇಕಾದ್ರೇ ತೊಗೊಂಡಿದ್ದು, ಮೋಸ್ಟ್ ಪ್ರಾಬಬ್ಲಿ ಇಂಜಿನಿಯರಿಂಗಲ್ಲಿ ಅನಿಸುತ್ತೆ. ಸೊ ಇದು ಅವಾಗ 3,500 ಏನೋ ಇತ್ತು ಅನಿಸುತ್ತೆ, 3,500 4,000 ಇತ್ತು ಅವಾಗ ಇದನ್ನು ತೊಗೊಂಡಿದ್ದು. ಇವಾಗ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಇದು ಎಲ್ಲಾದ್ರೂ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಈಗ ಅಮೆಝಾನಲ್ಲಿ ರಿಪಬ್ಲಿಕ್ ಡೇ ಸೇಲ್ ಕೂಡ ನಡೀತಿದೆ ಅಲ್ವಾ, ನಿಮಗೆಲ್ಲ ಇದರಲ್ಲಿ ಆಫರ್ ಕೂಡ ಸಿಗುತ್ತೆ. ಸೊ ಚೆಕ್ಔಟ್ ಮಾಡಿ ಇಂಟ್ರೆಸ್ಟ್ ಇದ್ದರೆ ಯಾವುದಾದ್ರೂ. ನೋಡ್ಬೋದು ಇಲ್ಲಿ ಈ ಥರ ಇದೆ. ಇದರಲ್ಲಿ ಇಷ್ಟೇ ಇರೋದು. ನಾನು ಲಿಂಕ್ ಇಡಿಸ್ಕೊಂಡಿರೋದು 2 ಲಿಂಕ್ನ ತೆಗ್ಸಿದ್ದೀನಿ, ಯಾಕೆಂದರೆ ನನ್ನ ಕೈ ತುಂಬಾ ಚಿಕ್ಕದು. ಸೊ ಹಾಗಾಗಿ ಇದನ್ನು ವೇರ್ ಮಾಡಿದಾಗೂ ಅಷ್ಟೇ. ನೋಡ್ಬೋದು ಇಲ್ಲಿ ಯಾವ ಥರ ಕಾಣುತ್ತೆ ಅಂತ. ಇದು ನನ್ನ ಫಸ್ಟ್ ವಾಚ್. ಏನೂ ಕೂಡ ಆಗಿಲ್ಲ, ಫಾಸ್ಟ್ ಟ್ರ್ಯಾಕ್ದಿದು, ಒಂಚೂರು ಏನೂ ಆಗಿಲ್ಲ. ಒಂಚೂರು ಸ್ಕ್ರ್ಯಾಚ್ ಆಗಿದೆ ಗ್ಲಾಸು, ಅಷ್ಟು ಬಿಟ್ಟರೆ ಇನ್ನೇನೂ ಕೂಡ ಆಗಿಲ್ಲ. ಆಲ್ಮೋಸ್ಟ್ ಇವಾಗ ಒಂದು 12 ನನ್ನ ಇಂಜಿನಿಯರಿಂಗ್ ಮುಗ್ದೇ 10 ಇಯರ್ಸ್ ಆಗ್ತಾ ಬಂತು ಅನಿಸುತ್ತೆ. ಇಂಜಿನಿಯರಿಂಗ್ ಹೋಗಿನೇ ನಾನು 10 ಇಯರ್ಸ್ ಆಯಿತು. ಇದಕ್ಕೂ ಅಷ್ಟೇ ಒಂದು 9 to 10 ಇಯರ್ಸ್ ಆಗಿರ್ಬೋದು ಈ ವಾಚಿಗೆ. ಇದು ನನ್ನ ಫಸ್ಟ್ ವಾಚ್. ಸೆಕೆಂಡ್ ಬಂದು ಮತ್ತೆ ನಾನು ಇಂಜಿನಿಯರಿಂಗ್ ಥರ್ಡ್ ಇಯರ್ ಇದ್ದಾಗೋ ಏನೋ ಇದನ್ನು ತೊಗೊಂಡಿದ್ದು. ಇದು ನನ್ನ ಸೆಕೆಂಡ್ ವಾಚ್ ನಾನು ಪರ್ಚೇಸ್ ಮಾಡಿದ್ದು. ಬ್ಲರ್ ಆಗ್ತಿದೆಯಾ? ಇವಾಗ ಕರೆಕ್ಟಾಗಿ ಕಾಣಿಸ್ತಿದೆ. ಇದು ಅಷ್ಟೇ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಈ ರೀತಿ ತೊಗೊಂಡಿದ್ದೆ. ಅವಾಗ ಸ್ವಲ್ಪ ಸಿಲ್ವರ್ ಕಲರ್ ವಾಚ್ ಇಷ್ಟ ಆಗ್ತಿತ್ತು, ಗೋಲ್ಡ್ ಕಲರ್ ಅಷ್ಟಾಗಿ ಇಷ್ಟ ಆಗ್ತಿರ್ಲಿಲ್ಲ. ಆಗ ಇನ್ನೂ ರೋಸ್ ಗೋಲ್ಡ್ ಬಂದಿರಲಿಲ್ಲ. ಸೊ ಸಿಲ್ವರ್ ಕಲರ್ ಅಥವಾ ಗೋಲ್ಡ್ ಕಲರ್ ಎರಡೇ ಇದ್ದಿದ್ದು. ಅದರಲ್ಲಿ ಸಿಲ್ವರ್ ಕಲರ್ ನಮಗೆ ಕಾಲೇಜ್ಗೆ ಹೋಗ್ತಿದ್ವಿ ಅಲ್ವಾ, ಅವಾಗ ಎಲ್ಲದಕ್ಕೂ ಆಗೋ ಹಂಗೆ ವೇರ್ ಮಾಡಬೇಕಿತ್ತು. ಸೊ ಹಾಗಾಗಿ ಇದು ಸೆಟ್ ಆಗುತ್ತೆ ಅಂತ ಇದನ್ನು ತೊಗೊಂಡಿದ್ದೆ. ಇದು ಅಷ್ಟೇ ಮತ್ತೊಂದು ಫಾಸ್ಟ್ ಟ್ರ್ಯಾಕ್ ವಾಚ್. ಇದು ಅಷ್ಟೇ 3.5 ಅಥವಾ 4 ಅನಿಸುತ್ತೆ. ಇದನ್ನು 3.5 ಅಥವಾ 4 ಇದನ್ನು. ಇದರಲ್ಲಿ 2 ಕಲರು ಕೂಡ ಇದೆ, ಬಟ್ ನಾನಿಲ್ಲಿ ಬ್ಲ್ಯಾಕ್ ಮತ್ತು ಸಿಲ್ವರ್ ಇರೋದು ತೊಗೊಂಡಿದ್ದೆ. ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ ಅಂತ. ನೋಡ್ಬೋದು ಇಲ್ಲಿ ಯಾವ ರೀತಿ ಕಾಣುತ್ತೆ ಅಂತ. ನೆಕ್ಸ್ಟ್ ಬಂದರೆ ನನಗೆ ಶರಣ್ ಗಿಫ್ಟ್ ಮಾಡಿದ್ದು ವಾಚ್ನ ತೋರಿಸ್ತೀನಿ. ನಮಗೆ ಮದುವೆ ಸೆಟ್ ಆಗಿತ್ತಷ್ಟೇ. ಮದುವೆ ಸೆಟ್ ಆದಾಗ ಅವರು ಮುಂಚೆಯಿಂದನೂ ಏನೋ ಅದೊಂದು ಇದನ್ಸುತ್ತೆ ಅಲ್ವ, ನಾವಪ್ಪನೂ ನಮ್ಮಂಗೆ ಫಸ್ಟ್ ವಾಚೇ ಅಂತ ಗಿಫ್ಟ್ ಮಾಡಿದ್ದು. ಶರಣೂ ನನಗೆ ಫಸ್ಟ್ ಗಿಫ್ಟ್ ಮಾಡಿದ್ದೆ ವಾಚ್. ಅದಕ್ಕೂ ಮುಂಚೆ ಸ್ಯಾರಿ ತಂದುಕೊಟ್ಟಿದ್ರು. ಬಟ್ ಅದೇನಂದರೆ ಕುಂಕುಮ ಇಡ್ತಾರಲ್ಲ, ಆವಾಗ ಒಂದು ಸ್ಯಾರಿ ತಂದುಕೊಟ್ಟಿದ್ರು. ಬಟ್ ಆ ಸ್ಯಾರಿ ಬಿಟ್ಟು ಬೇರೆ ಟೈಮಲ್ಲಿ ಮೀಟ್ ಮಾಡೋಕ್ಕೆ ಬಂದಾಗ ನನಗೆ ಗಿಫ್ಟ್ ಮಾಡಿದಂಥ ಫಸ್ಟ್ ವಾಚ್ ಇದು. ಇದು ಟ್ರೆಡಿಷ್ನಲ್ ವೇರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಣ್ಣದಾಗಿದೆಯಾ ಅಲ್ವಾ, ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ಮದರ್ ಆಫ್ ಪರ್ಲ್ ಇದು.
ಇದು ಬಂದು ಮದರ್ ಆಫ್ ಪರ್ಲು. ಈ ಪರ್ಲು ಅಷ್ಟೇ ಪ್ಯೂರ್ ಪರ್ಲ್ ಆಗಿರುತ್ತೆ ಇದೆಲ್ಲ. ಇದು ಮೋಸ್ಟ್ ಪ್ರಾಬಬ್ಲಿ 6.5 7,000 ಅನಿಸುತ್ತೆ ಆವಾಗ. ಬಟ್ ಈಗ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ, ಸೊ ನೀವು ಚೆಕ್ಔಟ್ ಮಾಡಿ. ಬಟ್ ಒಂಚೂರು ಕಲರ್ ಏನು ಕೂಡ ಆಗಿಲ್ಲ, ನೋಡ್ಬೋದು ಇದನ್ನು. ಇದು ಆಲ್ಮೋಸ್ಟ್ 6.5 ಇಯರ್ಸ್ ಆಗಿದೆ. ಇದನ್ನು ಎಷ್ಟು ರಫ್ ಯೂಸ್ ಮತ್ತು ಎಲ್ಲೆಲ್ಲೋ ಇಟ್ಬಿಟ್ಟಿರ್ತೀನಿ, ಒಂಚೂರು ಕಲರ್ ಫೇಡ್ ಆಗಿಲ್ಲ, ನೋಡ್ಬೋದು. ಅದಕ್ಕೇ ನನಗೆ ಟೈಟನ್ ಇಷ್ಟ ಆಗುತ್ತೆ. ಇದು ಬಂದು ಟೈಟನ್ ರಾಗ ವಾಚ್. ಇದು ಟೈಟನ್ ರಾಗ, ನೋಡ್ಬೋದು ಎಷ್ಟು ಸ್ಲೀಕಾಗಿ ಎಷ್ಟು ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಬರೋದಾದರೆ ಮತ್ತೆ ನಾನು ಮದುವೆ ಆದಮೇಲೆ ತೊಗೊಂಡಿದ್ದ. ಮದುವೆ ಆದಮೇಲೆ ಸುಮಾರಷ್ಟು ತೊಗೊಂಡಿದ್ದೀನಿ ವಾಚಸ್. ಇನ್ನೊಂದು ಟಾಮಿ ಎಲ್ಫಿಗರ್ ಒಂದು ತೊಗೊಂಡಿದ್ದೀನಿ. ಅದು ಇಲ್ಲಿಲ್ಲ, ಅದು ಊರಲ್ಲಿದೆ, ಅಂದರೆ ನಮ್ಮ ಮನೇಲಿದೆ. ಸೊ ಅದನ್ನು ಯಾವಾಗಾದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಾದಮೇಲೆ ಇದನ್ನು ಅನಿಸುತ್ತೆ ತೊಗೊಂಡಿದ್ದು. ಇದು ಮತ್ತೊಂದು ಫಾಸ್ಟ್ ಟ್ರ್ಯಾಕ್ ವಾಚ್. ನನಗೆ ಇಲ್ಲೇ ಏನಾದರೂ ಈಚೆ ಹೋಗ್ತಾ ಇದ್ದೀವಿ, ಇವಾಗ ಏನೋ ಶಾಪಿಂಗ್ ಹೋಗ್ತಾ ಇದ್ದೀವಿ ಅಂದರೆ ಔಟ್ ಆಫ್ ಎಲ್ಲ ಹೋಗ್ತಾ ಇದ್ದೀವಿ ಅಂತಲ್ಲ, ಇಲ್ಲ ಮನೆ ಹತ್ರನೇ ಎಲ್ಲಾದರೂ ಡಿನ್ನರಿಗೆ ಹೋಗ್ತಾ ಇದ್ದೀವಿ ಅಂದಾಗೆಲ್ಲ ನನಗೊಂದು ಸಿಂಪಲ್ ಆಗಿರೋ ವಾಚ್ ಬೇಕಾಗಿತ್ತು. ಆಗ ನಾನು ತೊಗೊಂಡಿದ್ದೆ ಈ ಫಾಸ್ಟ್ ಟ್ರ್ಯಾಕ್. ಇದು ನನ್ನ ಕಾಲೇಜಲ್ಲಿ ಇದ್ದಾಗಿಂದನೂ ನಂಗೆ ಇಷ್ಟ ಇತ್ತು. ಇದರಲ್ಲಿ ಪಿಂಕ್ ಕಲರ್ ಬರುತ್ತೆ, ಬ್ಲೂ ಕಲರ್ ಬರುತ್ತೆ. ಸೊ ನನಗೆ ಇದು ಇಷ್ಟ ಇತ್ತು, ಸೊ ತೊಗೊಬೇಕು ಅಂತ. ಮತ್ತು ಇದು ಬಜೆಟ್ ಫ್ರೆಂಡ್ಲಿ. ಇದು ಎಷ್ಟು 1.5 ಅಥವಾ 2,000 ಅಷ್ಟೇ ಇದು. ಸೊ ಬಜೆಟ್ ಫ್ರೆಂಡ್ಲಿ, ಮನೆ ಹತ್ರ ಎಲ್ಲ ಹಾಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನು ತೊಗೊಂಡೆ ಅವಾಗ. ಮತ್ತು ಇದು ನನಗೆ ನನ್ನ ಕೈ ಚಿಕ್ಕದಾಗಿರೋದ್ರಿಂದ ಈ ಥರ ರೌಂಡ್ ಡಯಲಲ್ಲಿ ದೊಡ್ಡದಾದರೆ ನಂಗೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಈ ಥರ ಪುಟ್ಟಾಣಿದಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನು ತೊಗೊಂಡಿದ್ದು. ಇದು ನೋಡ್ಬೋದು ಬ್ಲೂ ಕಲರ್ ಇದೆ. ಇದು ಜೀನ್ಸು ಮತ್ತು ವೆಸ್ಟರ್ನ್ ವೇರ್ ಅಂದರೆ ಜೀನ್ಸ್ ಟಾಪ್ ಆ ಥರ ಎಲ್ಲ ಹಾಕೊಂಡಾಗ ಚೆನ್ನಾಗಿರುತ್ತೆ ಅಂತ ಇದನ್ನೊಂದು ತೊಗೊಂಡೆ. ಇದು ಅಷ್ಟೇ. ಹಾಗೆ ಫಾಸ್ಟ್ ಟ್ರ್ಯಾಕ್ ವಾಚ್ ಇದು. ನೆಕ್ಸ್ಟ್ ಬರೋದಾದರೆ ಇನ್ನೊಂದು ಬಂದು ಫಾಸಿಲ್. ಇದು ಒನ್ ಆಫ್ ಮೈ ಫೇವ್ರೆಟ್ ವಾಚ್ ಅಂತಲೇ ಹೇಳ್ಬೋದು. ಇದು 1 or 2 ಇಯರ್ಸ್ ಬ್ಯಾಕೋ ಅಥವಾ 1.5 ಇಯರ್ಸ್ ಬ್ಯಾಕೋ ಇದನ್ನು ಪರ್ಚೇಸ್ ಮಾಡಿದ್ದು ನಾನು. ನೋಡ್ಬೋದು ಯಾವ ರೀತಿ ಇದೆ ಅಂತ. ಇದು ಅಷ್ಟೇ ಮದರ್ ಆಫ್ ಪರ್ಲು. ಇಲ್ಲಿ ಸನ್ ಮತ್ತು ಮೂನ್ ಇದೆ. ಇದು ಟೈಮ್ ಅಂದರೆ ಬೆಳಗ್ಗೆ ಸನ್ ಬರುತ್ತೆ, ನೈಟ್ ಆದರೆ ಮೂನ್ ಬರುತ್ತೆ. ನೋಡ್ಬೋದು ಇಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡ್ಬೋದು ಸನ್ ಮತ್ತು ಮೂನ್ ಇದೆ. 5 o'clock ಆಗಿರೋದ್ರಿಂದ ಇನ್ ಬಿಟ್ವೀನಲ್ಲಿದೆ. ಈ ಕತ್ಲಾಗ್ತಿದ್ದಂಗೆ ಮೂನ್ ಬರುತ್ತಲ್ಲಿ. ಸೊ ಆ ರೀತಿ ಇರೋಂಥದ್ದು ಇದು. ಸೊ ಇದು ಅಷ್ಟೇ ಫುಲ್ಲು ಸ್ಟೋನ್ಸ್ ಇದೆ, ಚಿಕ್ಕ ಚಿಕ್ಕ ಸ್ಟೋನ್ಸ್ ಇದೆ. ತುಂಬ ಜಾತ್ರೆ ಅಂತಲೂ ಅನಿಸಲ್ಲ. ಮತ್ತು ಇದು ಅಷ್ಟೇ ಬೆಲ್ಟ್ ಎಲ್ಲ ಸ್ಲೀಕ್ ಆಗಿದೆ, ಚೆನ್ನಾಗಿ ಕಾಣುತ್ತೆ, ವಿಚ್ ಲುಕ್ಸ್ ವೆರಿ ಗುಡ್. ವೆಸ್ಟರ್ನ್ ವೇರಿಗಂತೂ ರೈಟ್ ಹ್ಯಾಂಡಿಗೆ ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೊಂದು ಇದೇ ಥರ ನಾನು ಹೇಳಿದ್ನಲ್ಲ ಟಾಮಿ ಎಲ್ಫಿಗರ್ ಒಂದು ತೊಗೊಂಡಿದ್ದೀನಿ. ಅದು ಮೋಸ್ಟ್ ಪ್ರಾಬಬ್ಲಿ ಲಿಶು ಬರ್ಡೇ ಟೈಮಲ್ಲ 4 ಇಯರ್ಸ್ ಆಗಿದೆ ಅದನ್ನು ತೊಗೊಂಡು. ಅದೊಂದು ರೀಸೆಂಟಾಗಿ. ಮತ್ತು ಇನ್ನೊಂದು ಟ್ರೆಡಿಷ್ನಲ್ ವೇರಿಗೆ ಬೇಕು ಅಂತಲೇ ನಾನು ಟೈಟನ್ ರಾಗ ವಾಚ್ ತೊಗೊಂಡೆ. ಅದನ್ನು ಕೂಡ ಚೆನ್ನಾಗಿದೆ. ಅದನ್ನು ಕೂಡ ಯಾವಾಗಾದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬ್ಲೂ ಕಲರ್ ಸ್ಟೋನ್ ಇರೋದು, ಅದು ಕೂಡ ಮದರ್ ಆಫ್ ಪರ್ಲೇನೆ. ಸುಮಾರಷ್ಟು ಮದರ್ ಆಫ್ ಪರ್ಲ್ ಇದೆ ನನ್ನ ಹತ್ರ. ಇದು ಕೂಡ ಮದರ್ ಆಫ್ ಪರ್ಲೇನೆ. ಇದು ಡಯಲ್ ನೋಡ್ಬೋದು, ಮದರ್ ಆಫ್ ಪರ್ಲ್. ಇದೂ ಕೂಡ ಚೆನ್ನಾಗಿ ಕಾಣುತ್ತೆ. ಮದರ್ ಆಫ್ ಪರ್ಲ್ ಇದ್ದಾಗ ತುಂಬ ಎನ್ಹಾನ್ಸ್ ಆಗುತ್ತೆ ಏನು ವಾಚ್. ಸೊ ತುಂಬ ಎಲಿಗೆಂಟಾಗೂ ಕೂಡ ಕಾಣಿಸುತ್ತೆ. ಮದರ್ ಆಫ್ ಪರ್ಲ್ ಇದೆ, ತುಂಬ ಜಾತ್ರೆ ಅನಿಸಲ್ಲ. ಸೊ ಹಾಗಾಗಿ ಮದರ್ ಆಫ್ ಪರ್ಲ್ನ ನಾನು ಜಾಸ್ತಿ ತೊಗೊತೀನಿ. ಹಾಗೆ ಇನ್ನು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು ಅಂದರೆ ಲಾಸ್ಟ್ ಇಯರ್ ಅಲ್ಲ, ಅದು ಲಾಸ್ಟ್ ಇಯರ್ ಏನೋ ಶರಣ್ ವ್ಯಾಲೆಂಟೈನ್ಸ್ ಡೇಗೆ ಅಂತ ನನಗೆ ಐ ವಾಚ್ನ ಗಿಫ್ಟ್ ಮಾಡಿದ್ರು. ಅದಾದಮೇಲೆ ನಾನು ವಾಚಿಗೆ ಇನ್ವೆಸ್ಟ್ ಮಾಡಿಲ್ಲ. ಲಾಸ್ಟ್ ಟೈಮು ಶರಣ್ಗೆ ವಾಚ್ನ ಗಿಫ್ಟ್ ಮಾಡಬೇಕು ಅಂತ ಹೋದಾಗ ಫಾಸಿಲಲ್ಲಿ ನನಗೊಂಥರ ವೆಸ್ಟರ್ನ್ ವೇರ್ಗೂ ಆಗಬೇಕು, ಟ್ರೆಡಿಷ್ನಲ್ ವೇರ್ಗೂ ಆಗಬೇಕು, ಆ ರೀತಿ ನೋಡ್ತಾ ಇದ್ದೆ. ಒಂದು ಯಾವುದೋ ಇಷ್ಟ ಆಯಿತು. ಬಟ್ ಶರಣ್ ತಗೋ ಅಂದರು. ನಾನು ಬೇಡ. ಏನಕ್ಕೆ ಅಂದರೆ ಸ್ಮಾರ್ಟ್ ವಾಚ್ ಇದ್ದರೆ ಅದನ್ನೇ ಜಾಸ್ತಿ ಹಾಕೊತಾ ಇರ್ತೀನಿ. ಈ ನಡುವೆ ಸ್ಮಾರ್ಟ್ ವಾಚ್ನ ಹಾಕೊತಾ ಇದ್ದೀನಿ. ಇದೆಲ್ಲ ಅಷ್ಟಾಗಿ ಆಗ್ತಾನೆ ಇಲ್ಲ. ಇನ್ನು ಸುಮ್ಮನೆ ಇವೆಲ್ಲ ವೇಸ್ಟ್ ಆಗುತ್ತೆ. ಅದನ್ನು ತೊಗೊಂಬಿಟ್ರೆ ಅದನ್ನೇ ಹಾಕೊಂಡಿದ್ಬಿಡ್ತೀನಿ. ಬೇಡ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಆಮೇಲೆ ತೊಗೊತೀನಿ ಅಂತ ನಾನು ತೊಗೊಂಡ್ಲಿಲ್ಲ. ಸೊ ಇದಿಷ್ಟು ತೋರಿಸ್ದೆ. ನಿಮಗೆ ಯಾವ ವಾಚ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ತುಂಬ ಜನ ಕೇಳ್ತಾ ಇದ್ರಿ ಗೋಲ್ಡ್ ಚೈನ್ ಇರೋವಂಥ ವಾಚ್ ಅಂತ. ಆ್ಯಕ್ಚುಲಿ ಇವತ್ತು 2 ಗೋಲ್ಡ್ ಚೈನಿಂದ ತೋರಿಸಿದ್ದೀನಿ. ಇದು ಮತ್ತು ಇದು ಇನ್ನು ಎಷ್ಟಿದೆ, ಇನ್ನು 2 ಇದೆ. ಇನ್ನು 2 ಏನೋ ನನ್ನ ಹತ್ರ ಇದೆ ಗೋಲ್ಡ್ ಚೈನಿಂದಂದರೆ ಟಾಮಿ ಎಲ್ಫಿಗರ್ ಒಂದು, ಇನ್ನೊಂದು ಟೈಟನ್ ರಾಗ ಒಂದು. ಅದು ಯಾವುದಾದ್ರೂ ಡೈಲಿ ಬ್ಲಾಗಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಬಿಕಾಸ್ ಇಲ್ಲಿಲ್ಲ ಹಾಗಾಗಿ. ಸೊ ಇದೆರಡು ಗೋಲ್ಡ್ ಚೈನಿಂದು ವಾಚ್. ಹಾಗೆ ರೀಸೆಂಟಾಗಿ ನಾನೊಂದು
ಡ್ರೆಸ್ ಯಾವುದೋ ಶೇರ್ ಮಾಡಬೇಕಾದ್ರೆ ಇದನ್ನು ಅಥವಾ ಇದನ್ನು ಹಾಕೊಂಡಿದ್ದೆ, ಮೋಸ್ಟ್ ಪ್ರಾಬಬ್ಲಿ ಇದನ್ನು ಹಾಕೊಂಡಿದ್ದೆ ಅನಿಸುತ್ತೆ ನನ್ನ ನ್ಯೂ ಇಯರ್ ವಿಡಿಯೋ ಅಲ್ಲಿ. ಅವಾಗೂ ಕೂಡ ಕೇಳ್ತಾ ಇದ್ರಿ, ನ್ಯೂ ಇಯರಿಗೆ ನಾನು ಹಾಕೊಂಡಿದ್ದಿದೆ ವಾಚ್. ಸೊ ಇದಿಷ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.